ಗರ್ಭಕೋಶದಲ್ಲಿ ಬೆಳ್ಕೊಂಡಿರೋ ಗಡ್ಡೆಗಳನ್ನು ನಾವು ಫೈಬ್ರಾಯ್ಡ್ಸ್ ಅಂತ ಕರಿತೀವಿ. ಈ ಫೈಬ್ರಾಯ್ಡ್ಸ್ ಅನ್ನೋದು ಮಹಿಳೆಯರಲ್ಲಿ ಮೋಸ್ಟ್ ಕಾಮನ್ ಗೈನೆಕ್ ಪ್ರಾಬ್ಲಮ್. ಫೈಬ್ರಾಯ್ಡ್ಸ್ ಏನಕ್ಕೆ ಆಗುತ್ತೆ ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ರೀಸನ್ ಅಥವಾ ಕಾರಣ ಇಲ್ಲ. ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇದರಿಂದ ಆಗಿರ್ಬೋದು. ಅದನ್ನು ಬಿಟ್ಟರೆ ಸ್ಪೆಸಿಫಿಕ್ ಆಗಿ ಏನು ಕಾಸಸ್ ಇರಲ್ಲ. ಇದು ಎಲ್ಲ ಏಜ್ ಗ್ರೂಪ್ ಲೇಡೀಸ್ಗೂ ಅಫೆಕ್ಟ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಫೈಬ್ರಾಯ್ಡ್ಸಿಂದ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಆ ಫೈಬ್ರಾಯ್ಡ್ಸಿನ ಸೈಜು ಮತ್ತು ಅದರದ್ದು ಲೊಕೇಶನ್, ಅಂದರೆ ಅದು ಏನಾದರೂ ಗರ್ಭಕೋಶದ ಒಳಗಡೆ ಸೈಡಲ್ಲ ಇಲ್ಲ ಹೊರಗಡೆ ಸೈಡಲ್ಲಿ ಬೆಳ್ಕೊಂಡಿದೆಯಾ ಅನ್ನೋದ್ರ ಮೇಲೆ ಆ ಫೈಬ್ರಾಯ್ಡ್ಸಿಂದ ಸಿಂಪ್ಟಮ್ಸು ಡಿಪೆಂಡ್ ಆಗುತ್ತೆ. ಸೊ ಯಾವ ರೀತಿ ಸಿಂಪ್ಟಮ್ಸ್ ಇರ್ಬೋದು ಅಂದರೆ ಮೆನ್ಸ್ಟ್ರಲ್ ಪ್ರಾಬ್ಲಮ್, ಅಂದರೆ ಹೆವಿಯಾಗಿ ಪೀರಿಯಡ್ಸ್ ಹೋಗೋದು ಇಲ್ಲ ಪ್ರೊಲಾಂಗ್ಡ್ ಆಗಿ ಪೀರಿಯಡ್ಸ್ ಹೋಗೋದು, ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ತುಂಬ ಎಕ್ಸ್ಪೀರಿಯನ್ಸ್ ಆಗೋದು, ಅಥವಾ ಲೋವರ್ ಅಬ್ಡಾಮಿನಲ್ ಪೇಯ್ನ್ ಇರೋದು, ಮತ್ತು ಏನಾದರೂ ಯೂರಿನರಿ ಪ್ರಾಬ್ಲಮ್ಸ್ ಅಥವಾ ಮೋಷನ್ ಪ್ರಾಬ್ಲಮ್ಸು ಆ ಥರನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಆಗ್ಬೋದು ಯಂಗರ್ ಏಜ್ ಗ್ರೂಪಲ್ಲಿ. ಫೈಬ್ರಾಯ್ಡ್ಸ್ದು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಅದು ಮತ್ತೆ ಆ ಪೇಷಂಟನ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೆಡಿಕಲ್ ಟ್ರೀಟ್ಮೆಂಟ್ ಆ್ಯಂಡ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎರಡು ರೀತಿಯ ಆಪ್ಷನ್ಸು ಅವೈಲಬಲ್ ಇರುತ್ತೆ. ಆಮೇಲೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದಮೇಲೆ ಅದು ಬರೀ ಗಡ್ಡೆನ ತೆಗಿಬೋದು, ದಟ್ ಇಸ್ ಕಾಲ್ಡ್ ಮಯೋಮೆಕ್ಟಮಿ, ಅಥವಾ ಇಡೀ ಯೂಟ್ರಸನ್ನೇ ತೆಗಿಬೇಕಂದಾಗ ಹಿಸ್ಟೆಕ್ಟಮಿದು ಮಾಡಿಸ್ಕೋಬೇಕಾಗುತ್ತೆ.